BJPಯವರಿಗೆ ಒಂದು ಹೊಸ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಸಿಕ್ಕಿದೆ. ಯಾರು ಜಾತಿ ಗಣತಿಯ ವಿರುದ್ಧ ಇದ್ದರು, ಯಾರು ಜಾತಿ ಗಣತಿ ಮಾಡಿದ್ರೆ ಹಿಂದೂ ಸಮಾಜ ಒಡೆಯುತ್ತೆ ಅಂತ ಇದ್ದರು, ಸಮಾಜದಲ್ಲಿ ಬಿರುಕು ತರುತ್ತೆ ಅಂತ ಹೇಳ್ತಾ ಇದ್ದವರು, ಇವತ್ತು ಜಾತಿ ಗಣತಿ ಭಾಳ ಮುಖ್ಯವಾದದ್ದು, ಜಾತಿ ಗಣತಿ ಆದರೆ ಮಾತ್ರ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಸಮಾಜದ ಎಲ್ಲ ವರ್ಗದವರಿಗೆ ಸಿಗುತ್ತೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಜಾತಿ ಗಣತಿ ಪ್ರಸ್ತಾವನೆ ಮಾಡಿದ್ದೇ ಇವತ್ತು ಕಾಂಗ್ರೆಸ್ ಪಾರ್ಟಿ. ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಚುನಾವಣೆ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕ್ಕಿಂತ ಮುಂಚೆಯೇ ಬ್ಯೂರೋಕ್ರಸಿನಲ್ಲಿ ಎಷ್ಟು ಜನ ಇದ್ದಾರೆ, OBCಗಳು, ಬ್ಯಾಕ್ವರ್ಡ್ಗಳು, SC STಗಳು, ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಎಜುಕೇಷನ್ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಎಷ್ಟು ಜನ ಇದ್ದಾರೆ, ಜುಡಿಷಿಯರಿನಲ್ಲಿ ಎಷ್ಟು ಜನ ಇದ್ದಾರೆ, ಅವೆಲ್ಲನೂ ಲೆಕ್ಕ ಸಿಗಬೇಕು ಅಂದರೆ ಜಾತಿ ಗಣತಿ ಆಗಬೇಕು. ಮತ್ತು ಆ ಜಾತಿ ಗಣತಿ ಆಧಾರದ ಮೇಲೆ ನಾವು ನಿಯಮಗಳನ್ನು, ಯೋಜನೆಗಳನ್ನು ಮಾಡಬೇಕು. ಜಿತ್ನಿ ಆಬಾದ್ನಿ ಉತ್ನಾ ಹಕ್ ಅಂತ ಅವರು ಘೋಷಣೆಯನ್ನು ಕೊಟ್ಟಿದ್ದರು. ಅದನ್ನೇ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ನಾವು ಅಳವಡಿಸ್ಕೊಂಡಿದ್ವಿ. ಮಾನ್ಯ AICC ಅಧ್ಯಕ್ಷರಾದಂಥ ಖರ್ಗೆ ಅವರು ಕೂಡ ಪ್ರಧಾನಮಂತ್ರಿಯವರಿಗೆ ಏಪ್ರಿಲ್ 16, 2023 ಪತ್ರನೂ ಬರೆದಿದ್ರು. ಯಾಕೆ ಜಾತಿ ಗಣತಿ ಭಾಳ ಮುಖ್ಯವಾದದ್ದು ನಮ್ಮ ದೇಶಕ್ಕೆ ಅಂತ ಒಂದು ಪತ್ರ ಕೂಡ ಬರೆದಿದ್ರು. ಆವಾಗ ಇದೇ ಮೋದಿಯವರು, ಇದೇ BJP ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಹೀಯಾಳಿಸಿದ್ರು, ಕ್ರಿಟಿಸೈಸ್ ಮಾಡಿದ್ರು. ದೇ ಟುಕ್ ಇಟ್ ಆಸ್ ಅ ಜೋಕ್. ಏನಂದರು ಮೋದಿಯವರು? ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದು, ಇದು ಯಾವುದು ನಾವು ಹೇಳ್ತಾ ಇರೋದಲ್ಲ, ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಸಂಸದರ ಮಾತುಗಳು ಇವೆಲ್ಲ. ಏನಂತ ಹೇಳಿದ್ರು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ನಲ್ಲಿ? ಯಾವುದೇ ಜಾತಿ ಇಲ್ಲ, ಬರೀ 4 ಜಾತಿ ನನಗೆ ಗೊತ್ತು, ಬಡವರ ಜಾತಿ, ಯುವಕರ ಜಾತಿ, ಮಹಿಳೆಯರ ಜಾತಿ ಮತ್ತು ರೈತರ ಜಾತಿ. ಇದು ಬಿಟ್ಟರೆ ಯಾವ ಜಾತಿನೂ ನಮ್ಮ ದೇಶದಲ್ಲಿ ಇಲ್ಲ, ಇರಬಾರ್ದು ಅಂತ ಹೇಳಿದರು. ಇದೇ ನಮ್ಮ ಪ್ರಧಾನಮಂತ್ರಿಯವರು ಚುನಾವಣೆಗೆ ಹೋದಾಗೆಲ್ಲ ಮಹಾರಾಷ್ಟ್ರನಲ್ಲಿ, ಹರಿಯಾಣನಲ್ಲಿ ಎಲ್ಲರೂ ಏನಂತ ಘೋಷಣೆ ಕೂಗಿದ್ರು ಇವರು ಮತ್ತು ಯೋಗಿ ಆದಿತ್ಯನಾಥ್ ಅವರು? ಏಕ್ ಹೇ ತೋ ಸೇಫ್ ಹೇ, ಬಟೆಂಗೆ ತೋ ಕಟೆಂಗೆ. ಯಾರ್ದಪ್ಪ ಇದು ಭಾಷಣಗಳು? ಈ ಘೋಷಣೆಗಳು ಪ್ರಧಾನಮಂತ್ರಿಯವ್ರದ್ದು, ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳದಾಗಿತ್ತು. ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಈ ಕಾಸ್ಟ್ ಸೆನ್ಸಸ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂದರೆ ಇದು ಅರ್ಬನ್ ನಕ್ಸಲ್ ಯೋಚನೆಗಳು ಅಂತ ಹೇಳ್ತಾರೆ. ಅರ್ಬನ್ ನಕ್ಸಲ್ ಯೋಚನೆಗಳು ಅಂದರೆ ಇವತ್ತು ಮೋದಿಯವರು ಇವತ್ತು ಕಾಸ್ಟ್ ಸೆನ್ಸಸ್ಸಿಗೆ ಒಪ್ಪಿದಾರಲ್ಲ, ಅಂದರೆ ಇವತ್ತು ಅವರು ಅರ್ಬನ್ ನಕ್ಸಲ್ಲ. ಇಡೀ BJP ಸಂಸದರೆಲ್ಲರೂ ಅರ್ಬನ್ ನಕ್ಸಲ್ಲ. ಈಗ ಗಡ್ಕರಿ ಅವರು ಏನು ಹೇಳಿದ್ರು? ಮಾನ್ಯ ಗಡ್ಕರಿ ಅವರು ಹೇಳ್ತಾರೆ, ಜೋ ಕರೆಗಾ ಜಾತ್ ಕಿ ಬಾತ್ ಕಸ್ಕೆ ಮಾರುಂಗಾ ಲಾತ್. ಅಂದರೆ ಯಾರು ಜಾತಿ ಹೆಸರಲ್ಲಿ ನಾವು ಏನಾದರೂ ಮಾತಾಡಿದ್ರೆ ಅವರಿಗೆ ಸರಿಯಾಗಿ ಒದಿತೀನಿ ಅಂತ ಹೇಳ್ತಾರೆ. ಗಡ್ಕರಿ ಅವರು ಹೇಳಿದ್ದು ಮಾತು. ಮೋಹನ್ ಯಾದವ್ ಅವರು ಮಧ್ಯಪ್ರದೇಶ ಮುಖ್ಯಮಂತ್ರಿಗಳು, ಮಧ್ಯಪ್ರದೇಶನಲ್ಲಿ ಕಾಸ್ಟ್ ಸೆನ್ಸಸ್ ನಡೆಯೋದಿಲ್ಲ. ಮೋದಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಜಾತಿ ವ್ಯವಸ್ಥೆ ಇಲ್ಲ, ಬರೀ 4 ಜಾತಿಗಳು ಗೊತ್ತಿದೆ ನಮಗೆ, ಬಡವರು, ಯುವಕರು, ಮಹಿಳೆಯರು ಮತ್ತು ರೈತರು. ಇವು 4 ಜಾತಿ ಬಿಟ್ಟರೆ ಯಾವುದು ಜಾತಿ ಇಲ್ಲ, ಇದನ್ನು ನಾವು ಮಾಡಲ್ಲ ಅಂತ ಮಧ್ಯಪ್ರದೇಶ ಮುಖ್ಯಮಂತ್ರಿಗಳು ಹೇಳ್ತಾರೆ. BJP ಸಂಸದರು ಸುಧಾಂಶು ತ್ರಿವೇದಿಯವರು ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ
ಈ ಜಾತಿ ವ್ಯವಸ್ಥೆ ಅನ್ನೋದು ನಮ್ಮ ರಾಷ್ಟ್ರದಲ್ಲೇ ಇಲ್ಲ ಅಂತೆ, ನಮ್ಮ ಸಮಾಜದಲ್ಲೇ ಇಲ್ಲ. ಕಾಸ್ಟ್ ಡು ನಾಟ್ ಎಕ್ಸಿಸ್ಟ್ ಇನ್ ಇಂಡಿಯಾ, ಇಟ್ ಈಸ್ ಅ ಕಾನ್ಸೆಪ್ಟ್ ಬೈ ದ ಬ್ರಿಟಿಷ್ ಅಂತ ಹೇಳ್ತಾರೆ. ಅಂದರೆ ಈ ಚತುರ್ವರ್ಣ ಸಿಸ್ಟಮ್ ಬರೆದುಕೊಟ್ಟಿದ್ದು ಬ್ರಿಟಿಷವರ, ನಮಗೆ ಮನುಸ್ಮೃತಿ ಬರೆದಿದ್ದು ಬ್ರಿಟಿಷವರ. ಅವರೇ ಹೇಳ್ತಾರೆ ಕಾಸ್ಟ್ ಅನ್ನೋದು ಇಲ್ಲವೇ ಇಲ್ಲ ಅಂತೆ. ಸುಧಾಂಶು ತ್ರಿವೇದಿ ಹೇಳೋದು, BJP MP. ಇನ್ನೊಬ್ಬರು ಸಂಸದರಾಗಿದ್ದಾರೆ ಹೊಸದಾಗಿ, ಆ್ಯಕ್ಟ್ರೆಸ್ ಅವರು, ಯಾರು, ಕಂಗನಾ ರನೌತ್ ಅವರು. ಅವ್ರು ಹೇಳ್ತಾರೆ ಕಾಸ್ಟ್ ಸೆನ್ಸಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಮೋದಿ ಅವರ ಏನು ಯೋಜನೆಗಳಿದೆ, ನೀತಿಗಳಿದೆ, ಅದೆಲ್ಲ ಸಮಾಜದ ವರ್ಗದವರಿಗೆ ಸೇರ್ತಾ ಇದೆ, ಅವಶ್ಯಕತೆ ಇಲ್ಲ ಅಂತ ಆನ್ ರೆಕಾರ್ಡ್ ಇದು. ನಿಮ್ಮ ಭಜನ್ ಲಾಲ್ ಶರ್ಮಾ ಮುಖ್ಯಮಂತ್ರಿಗಳು ರಾಜಸ್ಥಾನ್, ಈ ಕಾಸ್ಟ್ ಸೆನ್ಸಸ್ ಅಂದರೆ ಜಾತಿ ಗಣತಿ ಏನಿದೆ ಇದು ಬ್ರಿಟಿಷ್ ಪಾಲಿಸಿ. ಕಾಂಗ್ರೆಸ್ ಅವರು ಬ್ರಿಟಿಷ್ ಪಾಲಿಸಿಯನ್ನು ಅಳವಡಿಸ್ಕೊತಾ ಇದ್ದಾರೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇದು. ನಮ್ಮಲ್ಲೇ ನಮ್ಮ ಒಗ್ಗಟ್ಟನ್ನು ಒಡಿಲಿಕ್ಕೆ ಇವತ್ತು ಇವರು ಬ್ರಿಟಿಷ್ ಪಾಲಿಸಿ ಅಡಾಪ್ಟ್ ಮಾಡ್ತಾರೆ ಅಂತ ಇವ್ರು ಹೇಳ್ತಾರೆ. ಯಾರು? ನಿಮ್ಮ ರಾಜಸ್ಥಾನ್ ಮುಖ್ಯಮಂತ್ರಿಗಳು. BJP ಅವರ ಒಫಿಷಿಯಲ್ ಸ್ಟ್ಯಾಂಡ್ ಆನ್ ಕಾಸ್ಟ್ ಸೆನ್ಸಸ್ July 4th, 2010 ಏನು ಹೇಳ್ತಾರೆ ಇವರು? ಕಾಸ್ಟ್ ಸೆನ್ಸಸ್ ಕ್ಯಾನ್ ಪೊಟೆನ್ಷಿಯಲಿ ಅನ್ಸೆಟಲ್ ಎಕ್ಸಿಸ್ಟಿಂಗ್ ಸೋಷಿಯಲ್ ಆರ್ಡರ್. ಸೊಸೈಟಿ ವಿಲ್ ಬಿ ಡ್ರಿವನ್ ಬೈ ಪ್ರಪೋಸ್ಡ್ ಬೆನಿಫಿಟ್ಸ್ ರಾದರ್ ದೆನ್ ಮೆರಿಟ್ ಆ್ಯಂಡ್ ಹಾರ್ಡ್ ವರ್ಕ್ ಅಂತ BJP ಅವರು ಹಾಕಿರೋದು ಇದು.